ಮಧ್ಯಪ್ರಾಚ್ಯದಲ್ಲಿ ಹತ್ತತ್ರ 4 ತಿಂಗಳಿಂದ ಯುದ್ಧ ನಡೀತಾ ಇತ್ತು. ಯಾವಾಗ ಯುದ್ಧ ನಿಲ್ಲುತ್ತೆ ಅಂತ ಹೇಳಿ ಇಡೀ ಜಗತ್ತು ಕಾಯ್ತಾ ಇತ್ತು. ಈಗ ಈ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಧಾರಿಸಿಕೊಳ್ಳುವ ಸುದ್ದಿಯೊಂದು ಬಂದಿದೆ. ಹೌದು, 108 ದಿನಗಳಿಂದ ನಡೀತಾ ಇರುವಂತಹ ಮಧ್ಯಪ್ರಾಚ್ಯದ ಯುದ್ಧಕ್ಕೆ ಶಾಂತಿ ಸಂಧಾನದ ಮಾತುಕತೆ ಸಕ್ಸಸ್ ಆಗಿರುವ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘೋಷಣೆಯನ್ನು ಮಾಡಿದ್ದಾರೆ. ಹೊರ್ಮುಜ್ ಜಲಸಂಧಿಯನ್ನು ತೆರೆಯುವುದಕ್ಕೆ ಟ್ರಂಪ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಯುಎಸ್ ನೌಕಾ ದಿಗ್ಬಂಧನವನ್ನ ತಕ್ಷಣವೇ ತೆಗೆದು ಹಾಕ್ತೇವೆ ಅನ್ನುವಂತಹ ಮಾತನಾಡಿದ್ದಾರೆ. ತಕ್ಷಣವೇ ವಿಶ್ವದ ಹಡಗುಗಳು ಸಂಚರಿಸಲಿವೆ ಹೊರ್ಮುಜ್ನಲ್ಲಿ, ತೈಲವೂ ಕೂಡ ಹರಿಯಲಿದೆ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ಯುದ್ಧ ಒಪ್ಪಂದದ ಬಗ್ಗೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಟ್ರುತ್ನಲ್ಲಿ ಬರೆದುಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಡೊನಾಲ್ಡ್ ಟ್ರಂಪ್ ಈ ರೀತಿ ಬರೆದುಕೊಳ್ಳೋದು, ಊರಿಗೆ ಮುಂಚೆ ಮಾಹಿತಿ ಕೊಡೋದು ಹೊಸ ವಿಚಾರವಲ್ಲ. ಬಟ್ 17ನೇ ತಾರೀಕು ಎರಡೂ ದೇಶಗಳು ಕೂಡ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಶಾಂತಿ ಸಂಧಾನದ ಮಾತುಕತೆಯಕ್ಕೆ ಬದ್ಧ ಅಂಥೇಳಿ ಸಹಿಯನ್ನ ಹಾಕೋದಕ್ಕೆ, ಅಗ್ರಿಮೆಂಟ್ಗೆ ಸಿಗ್ನೇಚರ್ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೂ 4 ದಿನ ಇದೆ. 4 ದಿನದ ಮೊದಲೇನೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧವನ್ನ ನಿಲ್ಲಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೊರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ಸಂಚಾರಕ್ಕೆ ಹಡಗುಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಬಟ್ ಈ ಮಾತಿಗೆ ಬದ್ಧರಾಗಿರಬೇಕಾಗುತ್ತೆ ಡೊನಾಲ್ಡ್ ಟ್ರಂಪ್ ಅವರು. ಏಕೆಂದರೆ ಈ ರೀತಿ ಯುದ್ಧವನ್ನು ನಿಲ್ಲಿಸ್ತಾ ಇದ್ದೀವಿ ಅಂತ ಹೇಳುವಂತಹದ್ದು ಮೊದಲೇನಲ್ಲ. ಯುದ್ಧವನ್ನು ನಿಲ್ಲಿಸ್ತೀವಿ ಅಂತ ಹೇಳಿ ಮತ್ತೆ ಕದನ ವಿರಾಮವನ್ನು ಉಲ್ಲಂಘಿಸಿ ಯುದ್ಧವನ್ನು ಮಾಡಿದ್ದು ಕೂಡ ಈ ಹಿಂದೆ ನಡೆದಿದೆ. ಹಾಗಾಗಿ ಎಲ್ಲವೂ ಕೂಡ ಅಂದುಕೊಂಡಂತಾಗಿ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಶಾಂತಿ ನೆಲೆಸಿ ಎಲ್ಲವೂ ಕೂಡ ಸರಿ ಹೋಗಬೇಕು ಅನ್ನೋದು ಬಹುತೇಕ ಜಗತ್ತಿನ ಹಲವು ದೇಶಗಳ ಬಯಕೆ. ಆ ಬಯಕೆ ಸಾಕಾರಗೊಂಡ್ರೆ ಸಾಕು. ಈಗ ಮಧ್ಯಪ್ರಾಚ್ಯದ ಕದನದ ಒಪ್ಪಂದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಟ್ರುತ್ ಖಾತೆಯಲ್ಲಿ ಬರೆದುಕೊಂಡಿರುವಂತಹ ಬರಹಗಳಿದು. ಹೊರ್ಮುಜ್ ಜಲಸಂಧಿಯನ್ನು ಟೋಲ್ ಫ್ರೀಯಾಗಿ ತೆರೆಯಲು ನಾನು ಇಲ್ಲಿ ಸಂಪೂರ್ಣವಾಗಿ ಅಧಿಕಾರವನ್ನು ನೀಡುತ್ತೇನೆ ಮತ್ತು ಅದೇ ಸಮಯದಲ್ಲಿಯೇ ಯುನೈಟೆಡ್ ಸ್ಟೇಟ್ಸ್ ನೌಕಾ ದಿಗ್ಬಂಧನವನ್ನು ಕೂಡ ತಕ್ಷಣವೇ ತೆಗೆದುಹಾಕಲು ಅಧಿಕಾರವನ್ನು ನೀಡ್ತೇನೆ. ವಿಶ್ವದ ಹಡಗುಗಳೇ, ನಿಮ್ಮ ಎಂಜಿನ್ಗಳನ್ನು ಪ್ರಾರಂಭಿಸಿ, ತೈಲ ಹರಿಯಲಿ ಅಂಥೇಳಿ ಡೊನಾಲ್ಡ್ ಟ್ರಂಪ್ ಅವರು ಟ್ರುತ್ ಖಾತೆಯ ಮೂಲಕ ಜಗತ್ತಿಗೆ ಮೆಸೇಜ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಬಟ್ ಕದನ ವಿರಾಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಮೆರಿಕಾದ ಕಂಡೀಷನ್ಸ್ಗಳಿಗೆ ಇರಾನ್ ಒಪ್ಪಿಕೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೂ ಕೂಡ ಇರಾನ್ ತನ್ನ ಹೇಳಿಕೆಯನ್ನು ಬಿಡುಗಡೆ ಮಾಡಿಲ್ಲ. ಇರಾನ್ ಜೊತೆ ಅಮೆರಿಕ ಕದನ ಒಪ್ಪಂದದ ವಿರಾಮದ ಮಾತು ಜೂನ್ 19ರಂದು ಒಪ್ಪಂದಕ್ಕೆ ಬೀಳಲಿದೆ. ಎರಡೂ ದೇಶಗಳಿಂದ ಸಹಿ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಜಿನಿವಾದಲ್ಲಿ ಒಪ್ಪಂದಕ್ಕೆ ಉಭಯ ರಾಷ್ಟ್ರಗಳಿಂದ ಸಹಿ ಆಗುತ್ತಂತೆ. ಅಂತಿಮವಾಗಿ ಜೂನ್ 19ಕ್ಕೆ ಅಧಿಕೃತವಾಗಿ ಯುದ್ಧ ಅಂತ್ಯಕ್ಕೆ ಮುದ್ರೆಯನ್ನು ಒತ್ತುವಂತಹ ಕೆಲಸ ಆಗುತ್ತೆ. ಇನ್ನೂ 4 ದಿನ ಟೈಮ್ ಇದೆ. 4 ದಿನದ ಮೊದಲು ಮತ್ತೊಮ್ಮೆ ಡೊನಾಲ್ಡ್ ಟ್ರಂಪ್ ಅವರು ಟ್ರುತ್ ಖಾತೆಯ ಮೂಲಕ ಮಾಹಿತಿ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಬಟ್ ಇಲ್ಲಿಯವರೆಗೂ ಕೂಡ ಇರಾನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿಲ್ಲ. ಇಸ್ರೇಲ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿಲ್ಲ. ಇನ್ಫ್ಯಾಕ್ಟ್ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇದ್ದಂತಹ ಸಂಘರ್ಷ ಇದು. ಅದಕ್ಕೆ ಎಂಟ್ರಿ ಕೊಟ್ಟಿದ್ದು ಅಮೆರಿಕ. ಅದಾದ ಮೇಲೆ ಅದು ಅಮೆರಿಕ ವರ್ಸಸ್ ಇರಾನ್ ಅನ್ನುವಂತಹ ಪರಿಸ್ಥಿತಿ ಆಯಿತು, ಸಂಘರ್ಷ ಆಯಿತು. ಈಗ ಈ ಸಂಘರ್ಷಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಂತಹ ಕದನ ವಿರಾಮದ ಮಾಹಿತಿ ಇದು. ಶಾಂತಿ ಒಪ್ಪಂದದ ಷರತ್ತುಗಳು ಈ ರೀತಿ ಇದೆ, ಇರಾನ್ ಕೂಡ ಇದಕ್ಕೆ ಒಪ್ಪಿಕೊಂಡಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಎಲ್ಲ ರಂಗಗಳಲ್ಲೂ ಯುದ್ಧವನ್ನು ಕೊನೆ ಕಾಣಿಸುವುದಕ್ಕೆ ನಾವು ಬಯಸಿದ್ದೇವೆ ಅಂಥೇಳಿ ಎರಡೂ ದೇಶಗಳು ಕೂಡ ಒಪ್ಪಿಗೆಯನ್ನು ಸೂಚಿಸಿದವಂತೆ. ಹೊರ್ಮುಜ್ನಲ್ಲಿ ಯುಎಸ್ ದಿಗ್ಬಂಧನವನ್ನು ತೆರವುಗೊಳಿಸುವುದಕ್ಕೆ ಅಮೆರಿಕ ಸಮ್ಮತಿಯನ್ನು ಸೂಚಿಸಿದೆ. ಹೊರ್ಮುಜ್ ಮುಕ್ತಗೊಳಿಸುವುದಕ್ಕೆ ಇರಾನ್ ಕೂಡ ಮತ್ತೊಂದು ಕಡೆ ಒಪ್ಪಿಗೆಯನ್ನು ಸೂಚಿಸಿದೆ. ಸದ್ಯ ಇರುವಂತಹ ಎಲ್ಲ ನಿರ್ಬಂಧಗಳನ್ನು ಅಮಾನತುಗೊಳಿಸುವುದಕ್ಕೂ ಕೂಡ ಎರಡೂ ದೇಶಗಳು ಸಮ್ಮತಿಯನ್ನು ಸೂಚಿಸಿರುವಂಥದ್ದು. ಇದರ ನಡುವೆ $300 ಬಿಲಿಯನ್ ವೆಚ್ಚದಲ್ಲಿ ಇರಾನ್ನನ್ನು ಪುನರ್ನಿರ್ಮಾಣ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನು ಅಮೆರಿಕ ಕೊಟ್ಟಿದೆ. ಅದಕ್ಕೆ ಇರಾನ್ ಕೂಡ ಒಪ್ಪಿಕೊಂಡಿದೆ. ಇರಾನ್ನ ಸ್ವತ್ತುಗಳನ್ನು ಬಿಡುಗಡೆ ಮಾಡುವುದಕ್ಕೆ ಅಮೆರಿಕ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇರಾನ್ ಇಟ್ಟಂತಹ ಡಿಮ್ಯಾಂಡ್ ಇದು. ಲೆಬನಾನ್ ಸೇರಿ ಎಲ್ಲ ಕಡೆ ಶಾಶ್ವತ ಮಿಲಿಟರಿ ಕಾರ್ಯಾಚರಣೆಯನ್ನು ತತ್ಕ್ಷಣಕ್ಕೆ ಸ್ಥಗಿತಗೊಳಿಸಬಹುದು ಅನ್ನುವಂತಹ ಒಂದು ಡಿಮ್ಯಾಂಡನ್ನು ಅಮೆರಿಕ ಇಟ್ಟಿತ್ತು. ಅದಕ್ಕೆ ಇರಾನ್ ಕೂಡ ಒಪ್ಪಿಕೊಂಡಿದೆ. ಎಲ್ಲ ರಂಗಗಳಲ್ಲೂ ಕೂಡ ಯುದ್ಧವನ್ನು ಕೊನೆಗೊಳಿಸೋದಾಗಿ ಎರಡೂ ರಾಷ್ಟ್ರಗಳು ಕೂಡ ಸಮ್ಮತಿಯನ್ನು ಸೂಚಿಸಿರುವಂಥದ್ದು, ಒಂದು ಒಪ್ಪಂದಕ್ಕೆ ಬಂದಿರುವಂಥದ್ದು, ರಾಜಿ ಸಂಧಾನಕ್ಕೆ ಮುಂದಾಗಿರುವಂಥದ್ದು.